ಹಾಯ್ ಆಲ್, ಇವತ್ತು ನಿಮ್ ಜೊತೆ ಒಂದು ಹೊಸ ಸೀರೀಸ್ ನ ಮಾಡ್ತಾ ಇದ್ದೀನಿ. ಎಲ್ಲರೂ ಗೆಟ್ ರೆಡಿ ಪ್ಲೀಸ್ ಅನ್ನೋ ಒಂದು ಸೀರೀಸ್ ನ ಮಾಡ್ತಿದ್ದಾರೆ. ಬಟ್ ನಾನು ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಗೆಟ್ ರೆಡಿ ಫಾರ್ ಅನ್ಬಾಕ್ಸಿಂಗ್ ಅಂತ ಹೇಳಿ ಒಂದು ಸೀರೀಸ್ ನ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳಿ. ಸಾರಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ನಾಯ್ಸ್ ಇದೆ, ಅದನ್ನ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಕೋಳಿಗಳು ತುಂಬಾನೇ ಸೌಂಡ್ ಮಾಡ್ತಾರೆ. ಹಾಗೆ ಇದೇನು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಂತ್ ಬ್ಯಾಕ್ ತುಂಬಾನೇ ವೈರಲ್ ಆಗ್ತಾ ಇತ್ತು. ನಾನು ಸ್ಕ್ರೋಲ್ ಮಾಡ್ತಾ ತುಂಬಾನೇ ಜಾಸ್ತಿ ಆಗ್ತಾ ಇದ್ದು. ಇವತ್ತು ತುಂಬಾನೇ ಕಡಿಮೆ ಪ್ರೆಸೆಂಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ 152 ರುಪೀಸಿಗೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತೆ ಹೇಗಿದೆ ಒಳಗಡೆ ನನಗಂತೂ ಗೊತ್ತಿಲ್ಲ. ಇದು ಪಿಗ್ಗಿ ಬ್ಯಾಂಕ್ ಅಂದ್ರೆ ಒಂದು ಪಿಗ್ಗಿ ಬ್ಯಾಂಕ್ ಅದು ಏನು ಒಂದು ತಿಂಗಳಲ್ಲಿ ತುಂಬಾನೇ ವೈರಲ್ ಆಗ್ತದೆ. ಆದರೆ ನಾನು ಕೂಡ ಬೈ ಮಾಡಿದ್ವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೆಯೇ ಇದು ನನಗೆ ಒಂದು ಕ್ರೇಜ್ ಇತ್ತು, ಹೀಗೆ ಟ್ರೈ ಮಾಡ್ಬೋದಾ ಏನು ಅಂತ ಹೇಳಿ ನಾನು ಕೂಡ ಬೇಕು ಅಂತ. ಸೊ ನನಗೂ ಕೂಡ ಒಂದು ಕಡಿಮೆ ಬೆಲೆಗೆ ಸಿಗ್ತಲ್ವ ಅಂದರೆ ನಾನು ಕೂಡ ತರಿಸಿದ್ದೀನಿ. ಬನ್ನಿ ಮಾಡಿ ಏನೋ ಚೆನ್ನಾಗಿ ಮಾಡಿದೆ ಅಂತ ಪರವಾಗಿಲ್ಲ. ಅಂದರೆ ಅಡ್ವಾನ್ಸ್ ಶೀಟಲ್ಲಿ ಮಾಡಿದ್ದಾರೆ. ಗೊತ್ತಿಲ್ಲ ನಿಂತಿದೆ ಬಟ್ ನಾನು ಬಾಕ್ಸ್ ನೋಡಿದ್ರೆ ಚೆನ್ನಾಗಿ ಅಂದ್ಕೊಂಡೆ. ಅಲ್ಲಿ ನೋಡೋದಕ್ಕೆ ಮಾತ್ರ ತುಂಬ ದೊಡ್ಡದಿತ್ತು. ಅಂದರೆ ನನಗೆ ಇಮೇಜಲ್ಲಿ ಆ ಥರ ಕಾಣಿಸುತ್ತೆ ಅಷ್ಟೇ, ಬಟ್ ರಿಯಾಲಿಟಿ ಬಂದಲ್ಲಿ ಗೊತ್ತಾಗೋದು. ಇಲ್ಲೂ ಕೂಡ ಒಂಥರ ಕವರಲ್ಲಿ ರ್ಯಾಪ್ ಮಾಡಿದ್ದಾರೆ. ಈ 1 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ನಾವು ಎಷ್ಟು ದಿನದಲ್ಲಿ ಸೇವ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಬಟ್ ಇದು ನಾನು ಮಾಡಲ್ಲ, ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ನೋಡೋಣ, ಇಬ್ರು ಕೂಡ ಟ್ರೈ ಮಾಡ್ತೀವಿ. ಬಟ್ ಇದು ಇಬ್ರು ಟ್ರೈ ಮಾಡೋದಕ್ಕಿಂತ ಒಬ್ಬರೇ ಟ್ರೈ ಮಾಡಿದ್ರೆ ಬೆಟರ್ ಇರುತ್ತೆ. ಕ್ವಾಲಿಟಿ ಎಲ್ಲ ಪರವಾಗಿಲ್ಲ. ಉಡೋದು ಎಲ್ಲೂ ಕೂಡ ನಾವು ಬೇಕು ಅಂದ್ರೆ ಅಮೌಂಟ್ ತೆಗಿಯಕ್ಕಾಗಲ್ಲ. ನಾವು ಫುಲ್ ಕಂಪ್ಲೀಟ್ ಆದ್ಮೇಲೆ ತೆಗಿಬಹುದು ಅನ್ಸುತ್ತೆ. ಅಲ್ಲಿ ತನಕ ಅಂದ್ರೆ ಓಪನ್ ಮಾಡ್ಬೇಕು. ಇದೆಲ್ಲ ಸೈಡಲ್ಲಿ ಏನಿದೆಯಲ್ಲ ಇದನ್ನೆಲ್ಲ ಓಪನ್ ಮಾಡಿದ್ರೆ ಮಾತ್ರ ನಮ್ಗೆ ಇದು ಸಿಗೋದು ಅನ್ಸುತ್ತೆ. ಗೊತ್ತಿಲ್ಲ, ಬಟ್ ಪರವಾಗಿಲ್ಲ, ವರ್ತ್ ಫಾರ್ ಪ್ರೈಸ್ ಅನ್ಬೋದು. ಬಟ್ ನಾನು ನೋಡಿದಾಗ ಆಲ್ಮೋಸ್ಟ್ 500 to 600 ಆ ಥರ ರೇಂಜಲ್ಲಿ ಇತ್ತು. ಬಟ್ ಇದು ನಿಮಗೆ 150 ರುಪೀಸಿಗೆ ಸಿಕ್ಕಿದೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಸ್ಟೋರಿಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನಾನು ಮೆನ್ಷನ್ ಮಾಡಿರ್ತೀನಿ ಲಿಂಕ್. ನೀವು ಬೇಕಿದ್ರೆ ಬೈ ಮಾಡ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ಒಂದು ಸೀರೀಸ್ ಅಂಡ್ ಗೆಟ್ ರೆಡಿ ಫಾರ್ ಅನ್ಬಾಕ್ಸಿಂಗ್ ವಿಡಿಯೋ. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.